ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಮಾತನಾಡಿದ ರೀತಿ ಇತ್ತಲ್ಲ, ಇದು ಅರ್ಧ ಭಾರತವನ್ನ ಪ್ರಶ್ನೆ ಮಾಡುವಂತೆ ಮಾಡಿದೆ. ಕೋಟ್ಯಂತರ ಜನ ಮಹಾಕುಂಭ ಮೇಳಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಪವಿತ್ರ ಸ್ನಾನ ಮಾಡ್ತಾ ಇದ್ದಾರೆ. ನಾಟ್ ಜಸ್ಟ್ ಅಮಿತ್ ಶಾ ಬಟ್ ಕೋಟ್ಯಂತರ ಜನ ಭಾರತದ ಪ್ರಪಂಚದಾದ್ಯಂತ ಜನಗಳು ಬಂದು ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಆಳವಾದ ಗಾಢವಾದ ಸಾವಿರಾರು ವರ್ಷಗಳ ಹಿಂದಿನ ನಂಬಿಕೆ ಇದರಲ್ಲಿದೆ. ಆ ನಂಬಿಕೆಯನ್ನ ಕತ್ತರಿಸುವ ಕೆಲಸವನ್ನ, ಅದಕ್ಕೆ ಕುಡುಗೋಲು ಹಾಕುವ ಕೆಲಸವನ್ನ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಮಾಡಿದ್ರ. ಬಡತನ ನಿವಾರಣೆ ಆಗತ್ತಾ, ಗಂಗೆಯಲ್ಲಿ ಮುಳುಗೋದ್ರಿಂದ ಹೊಟ್ಟೆಗೆ ಅನ್ನ ಸಿಗತ್ತಾ ಅನ್ನುವ ಮಾತು ಕಾಂಗ್ರೆಸ್ ಶತಮಾನಗಳಿಂದ ಆಡ್ತಾನೆ ಬಂದಿರತಕ್ಕಂಥ ಮಾತು. ಯಾಕೆ ಹೀಗೆ ಹೇಳಿದ್ರು ಮಲ್ಲಿಕಾರ್ಜುನ ಖರ್ಗೆ, ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರು, ರಿಪೋರ್ಟ್ ಇಲ್ಲಿದೆ. ಗಂಗೆಯಲ್ಲಿ ಮುಳುಗಿದ್ರೆ ಬಡತನ ದೂರವಾಗುತ್ತಾ? ಗಂಗೆಯಲ್ಲಿ ಮುಳುಗಿದ್ರೆ ಹೊಟ್ಟೆಗೆ ಊಟ ಸಿಗುತ್ತಾ? ಇದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಶ್ನೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಪಕ್ಷ ಹಮ್ಮಿಕೊಂಡಿದ್ದ ಸಮಾವೇಶದಲ್ಲಿ ಆವೇಶಭರಿತ ಮಾತು. ಪ್ರಯಾಗ್ರಾಜ್ನ ಮಹಾಕುಂಭದ ತ್ರಿವೇಣಿ ಸಂಗಮಕ್ಕೆ ಕುಟುಂಬ ಸಮೇತ ಆಗಮಿಸಿದ್ದ ಅಮಿತ್ ಶಾ ಪುಣ್ಯ ಸ್ನಾನ ಮಾಡಿದ್ರು. ಇದನ್ನ ಲೇವಡಿ ಮಾಡಿದ ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟಿದ್ದು ಮತ್ತದೇ ಹಳೆ ಉದಾಹರಣೆಯನ್ನೇ. जो बोलते हैं उसमें मत जाओ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को. जो बोलते हैं उसमें मत जाओ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को. ಇಷ್ಟು ಹೇಳ್ತಿದ್ದಂತೆ ಖರ್ಗೆ ಅಲರ್ಟ್ ಆದಂತೆ ಕಾಣ್ತಾರೆ. ನಾನು ಯಾರದ್ದೇ ನಂಬಿಕೆ ಮೇಲೆ ಪ್ರಶ್ನೆ ಮಾಡ್ತಿಲ್ಲ. ಒಂದು ವೇಳೆ ಯಾರಿಗಾದ್ರೂ ದುಃಖವಾದ್ರೆ ನಾನು ಕ್ಷಮೆ ಕೇಳ್ತೇನೆ ಅಂತಾನು ಹೇಳಿದ್ರು. ಆದರೆ ತಮ್ಮ ಮಾತಿನ ಸಮರ್ಥನೆಗೆ ಮುಂದಾದ್ರು. लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे हैं. ಮಗು ಶಾಲೆಗೆ ಹೋಗೋದಕ್ಕೂ ಕಾರ್ಮಿಕರಿಗೆ ಕೆಲಸ ಸಿಗ್ತಿಲ್ಲ ಅನ್ನೋ ಸಂಗತಿಗೂ ಮಹಾಕುಂಭ ಮೇಳಕ್ಕೂ ಎಲ್ಲಿಂದೆಲ್ಲಿಗೆ ಸಂಬಂಧ ಅನ್ನೋದಕ್ಕೆ ಖರ್ಗೆಯವರೇ ಉತ್ತರಿಸಬೇಕು. ಬೇರೆ ಧರ್ಮಗಳ ಬಗ್ಗೆ ನೀವು ಈ ರೀತಿ ಹೇಳೋದಿರ್ಲಿ, ಊಹಿಸೋದಕ್ಕೂ ಸಾಧ್ಯನಾ ಅನ್ನೋದು ಬಿಜೆಪಿ ಪ್ರಶ್ನೆ. और धर्म के आस्था को लेकर वो खिलवाड़ करने की सोच भी नहीं सकते हैं और ऐसी बयानबाजी कर भी नहीं सकते. हजारों करोड़ों लोग हज करने जाते हैं, हम सम्मान के साथ उनको विदा करते हैं, सम्मान के साथ उनको घर लिवा के लाते हैं, उनको नमन करते हैं, प्रणाम करते हैं, क्योंकि आस्था का विषय है. और यहां जब हजारों करोड़ों लोग मां गंगा की संगम की शरण में जा रहे हैं, और ये आज का विषय नहीं है, करोड़ों वर्षों से जा रहे हैं, इस प्रकार के वचन, सनातन के खिलाफ इस प्रकार के बोल, ये शर्मनाक. ಒಟ್ನಲ್ಲಿ ಕೋಟ್ಯಾಂತರ ಹಿಂದೂಗಳ ಸಾವಿರಾರು ವರ್ಷಗಳ ನಂಬಿಕೆಯನ್ನ ಟೀಕಿಸೋದು ಕೆಲವು ರಾಜಕೀಯ ನಾಯಕರಿಗೆ ಹವ್ಯಾಸ ಆಗಿದೆ. ಖರ್ಗೆ ಅವರ ಈ ಹೇಳಿಕೆ ಇನ್ಯಾವ ಬಿರುಗಾಳಿಗೆ ಕಾರಣವಾಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೈಟ್, ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿಯಿಂದ MG ಮಹೇಶ್ ಅವರಿದ್ದಾರೆ, ವಕ್ತಾರ. ಹಾಗೇನೆ ಚಿಂತಕರಾಗಿರ್ತಕ್ಕಂಥ, ವಿಶ್ಲೇಷಕರಾಗಿರ್ತಕ್ಕಂಥ ಶಶಿಕಾಂತ್ ಯಡಹಳ್ಳಿ ಅವರಿದ್ದಾರೆ. ಮೊದಲನೇದಾಗಿ ನಾನು MG ಮಹೇಶ್ ಅವರಿಗೆ ಕೇಳಕ್ ಇಷ್ಟಪಡ್ತೀನಿ, ಏನ್ ಹೇಳಕ್ ಬಯಸ್ರಿ ಮಹೇಶ್ ಅವರೇ? ಸಹಜವಾಗಿ ಕಾಂಗ್ರೆಸ್ಸಿನ ಹಿಂದೂ ಫೋಬಿಯಾದ ಇನ್ನೊಂದು ಪ್ರಕಟೀಕರಣ ಇದು. ಇವತ್ತಿನ ಇರುವಂತದ್ದಲ್ಲ. ಕಾಂಗ್ರೆಸ್ ಅಂತ ಏನು ಸ್ವಾತಂತ್ರ್ಯ ಆದ ನಂತರ ನೆಹರು ಮನೆತನ ಮತ್ತೆ ಇಲ್ಲಿಯವರೆಗಿನ ಕಾಂಗ್ರೆಸ್ ಹಿಂದೂ ವಿಚಾರಧಾರೆಯನ್ನ ವಿರೋಧ ಮಾಡ್ತಕ್ಕಂಥದ್ದೇ ತನ್ನ ಒಂದು ರಾಜನೀತಿಯಾಗಿ ಮಾಡ್ಕೊಂಡಿರುವಂತದ್ದು. ಒಟ್ಟು ಕಾಂಗ್ರೆಸ್ಸಿನ ಆ ಒಂದು ನೀತಿಯ DNA ಹಿಂದೂ ಫೋಬಿಯಾ. ಇಡೀ ಕಾಂಗ್ರೆಸ್ ಬಡತನ ನಿರ್ಮೂಲನೆ ಮಾಡ್ತೀನಿ ಅಂತ ಇಷ್ಟು 70 ವರ್ಷಗಳ ಆಡಳಿತವನ್ನ ಮಾಡ್ತು. ಯಾರು ಬಡತನವನ್ನ ನಿರ್ಮೂಲನೆ ಮಾಡಿದ್ರು? ಅವರು ಕಾಂಗ್ರೆಸ್ಸಿಗರ ಬಡತನ ನಿರ್ಮೂಲನ ಆಯ್ತು. ಈ ಕುಂಭ ವಿಚಾರದಲ್ಲಿ ಬಂದಂತ ಸಂದರ್ಭದಲ್ಲಿ 1948ರಲ್ಲಿ ಏನ್ ಕುಂಭ ಆಯ್ತು, 48ರ ಕುಂಭದಲ್ಲಿ ನೆಹರು ಪಾರ್ಟಿಸಿಪೇಟ್ ಮಾಡಿದ್ರು. ನೆಹರು ಪಾರ್ಟಿಸಿಪೇಟ್ ಮಾಡಿದಂತ ಸಂದರ್ಭದಲ್ಲಿ ನೆಹರು ಕುಂಭದಲ್ಲಿ ಸ್ನಾನ ಮಾಡ್ತಾರೆ ಅನ್ನೋಕ್ಕೋಸ್ಕರ ಗಡ್ಬಿಡಿ ಆಯ್ತು. 280 ಜನರ ಸಾವಾಯ್ತು ಅವತ್ತು. ಗೊತ್ತಾಯ್ತಾನೆ. ಇವತ್ತು ಕಾಂಗ್ರೆಸ್
ಯಾವ ರೀತಿ ಬೃಹನ್ನಳೆ ನಾಟಕವನ್ನ ಆಡ್ತಿದೆ ಅಂತಂತಂದ್ರೆ, ಹಿಂದೂ ವಿಚಾರಧಾರೆಯನ್ನ ಹಿಂದೂ ಫೋಬಿಯಾ ಅಂತಕ್ಕಂಥದ್ದು ಎಷ್ಟು ಮಟ್ಟಕ್ಕಿದೆ. ಸನಾತನ ಧರ್ಮದ ಒಂದು ಅತ್ಯಂತ ದೊಡ್ಡದಾದಂತ ಒಂದು ರಾಷ್ಟ್ರೀಯ ಸಮ್ಮೇಳನ ಯಾವ್ದಪ್ಪ ಅಂತಂದ್ರೆ ಕುಂಭ. ಅದು ಗೊತ್ತಾಯ್ತೇನೆ. 144 ವರ್ಷಗಳ ನಂತರ ಯಾರು ಹಿಂದೂ ಸನಾತನ ಧರ್ಮೀಯರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಒಂದು ಆಸ್ಥಾ, ಒಂದು ಧಾರ್ಮಿಕ ನಂಬಿಕೆ, ಅವರ ಭಕ್ತಿ, ಆ ಭಕ್ತಿಯನ್ನ ಪ್ರಶ್ನೆ ಮಾಡ್ಲಿಕ್ಕೆ ಈ ಮಲ್ಲಿಕಾರ್ಜುನ್ ಖರ್ಗೆ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಯಾರು? ಅವ್ರಿಗೆ ಯಾರಿಗೆ ಅಪ್ಪಣೆ ಕೊಟ್ಟಂತವ್ರು? ನಮ್ಮ ಧರ್ಮದ ವಿಚಾರವಾಗಿ, ನಮ್ಮ ದೈವದ ವಿಚಾರವಾಗಿ, ನಮ್ಮ ಸಂಸ್ಕೃತಿ ವಿಚಾರವಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಅವ್ರಿಗೆ ಯಾರು ಅಧಿಕಾರ ಕೊಟ್ಟಂತವ್ರು? ರೈಟ್. ಮಹೇಶ್ ಅವರೇ, ಮತ್ತೆ ವಾಪಸ್ ಬರ್ತೀನಿ. ಹಾಗೆ ಶಶಿಕಾಂತ್ ಯಡಳ್ಳಿ ಅವರ ಫಾಸ್ಟ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಶಶಿಕಾಂತ್ ಯಡಳ್ಳಿ ಅವರೇ, ಹಿಂದೂಗಳ ನಂಬಿಕೆ ಬಂದಾಗ ಕಾಂಗ್ರೆಸ್ ಬೇರೆ ಒಂದು ಸ್ಟ್ಯಾಂಡ್ ಅನ್ನ ತಗೊಂಡ್ಬಿಡತ್ತೆ. ಇದನ್ನೇ ಬೇರೆ ಧರ್ಮದವ್ರಿಗಾದ್ರೆ ಈ ತರ ಮಾತಾಡಲ್ಲ. ಏನ್ ಹೇಳಕ್ ಬಯಸ್ತೀರಿ? ಇದನ್ನ ಬಿಜೆಪಿಯವರು ರಾಜಕೀಕರಣಗೊಳಿಸ್ತಾ ಇದ್ದಾರೆ. ಒಂದು ಮೊದಲನೇದಾಗಿ ಪ್ರಶ್ನೆ ಮಾಡುವುದೇ ದೊಡ್ಡ ಅಪರಾಧ ಅನ್ನುವ ಒಂದು ಮನೋಭಾವನೆ ಇವರಲ್ಲಿದೆ. ಅಂದ್ರೆ ಏನನ್ನು ನಾವು ಪ್ರಶ್ನೆ ಮಾಡಲೇಬಾರದು. ಮೊದಲನೇದಾಗಿ ಈ ಸನಾತನ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಈ ಸನಾತನ ಧರ್ಮ, ಈ ನಮ್ಮ ಸಂವಿಧಾನ ಎಲ್ಲಾ ಧರ್ಮೀಯರಿಗೂ ಸಹಿತ ಆಚರಣೆ ಮಾಡ್ಲಿಕ್ಕೆ ತನ್ನದೇ ಆದಂತ ಹಕ್ಕುಗಳನ್ನು ಕೊಟ್ಟಿದೆ. ಆಚರಣೆ ಮಾಡ್ಲಿ ಬೇಡ ಅನ್ನೋದಿಲ್ಲ. ಆದ್ರೆ ಇವರು ಏನ್ ಮಾಡ್ತಾ ಇದ್ದಾರೆ, ಒಂದು ಇಡೀ ಧರ್ಮವನ್ನೇ ಅಲ್ವಾ, ಎಲ್ಲ ಇಡೀ ಹಿಂದೂಗಳು ಅಂತ ಹೇಳ್ತಾರೆ. ದಯವಿಟ್ಟು ಮಾಡ್ಕೊಳ್ಳಿ, ಸನಾತನ ಧರ್ಮ ಬೇರೆ. ನಮ್ಮ ಉಡುಪಿಯ ಪೇಜಾವರ ಸ್ವಾಮಿಗಳು ಬಹಳ ಅದ್ಭುತವಾಗಿ ಹೇಳಿದ್ದಾರೆ, ವೈದಿಕ ಧರ್ಮ ಬೇರೆ, ಹಿಂದೂ ಧರ್ಮವೇ ಬೇರೆ. ಈ ಸನಾತನ ಧರ್ಮ ಅಂತ ನೀವೇನ್ ಹೇಳ್ತೀರ ಅದು ವೈದಿಕ ಧರ್ಮವಾಗಿದೆ. ವೈದಿಕ ಧರ್ಮದ ಒಂದು ಆಚರಣೆ 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿರ್ತಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.